ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 1ರಿಂದ 4 ಓದೋಣ. ನಾನು ಸಮುದ್ರದ ತೀರದಲ್ಲಿ ನಿಂತಿದ್ದೆ. ಆಗ ನನಗೆ ದೃಶ್ಯ ಕಾಣಿಸಿತು. ಒಂದು ಮೃಗ ಸಮುದ್ರದಿಂದ ಮೇಲೆ ಏರಿ ಬಂದಿತ್ತು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು ಇದ್ದವು. ಪ್ರತಿಯೊಂದು ಕೊಂಬಿನ ಮೇಲೂ ಒಂದೊಂದು ಮುಕುಟವಿತ್ತು. ತಲೆಗಳ ಮೇಲೆ ದೇವದೂಷಣೆ ಮಾಡುವ ಹೆಸರುಗಳು ಇದ್ದವು. ನಾನು ಕಂಡ ಆ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತಿದ್ದವು. ಬಾಯಿಯ ಸಿಂಹದ ಬಾಯಿಯಂತೆ ಇತ್ತು. ಘಟಸರ್ಪವು ಆ ಮೃಗಕ್ಕೆ ತನ್ನ ಶಕ್ತಿಯನ್ನು, ಸಿಂಹಾಸನವನ್ನು, ಅಪಾರ ಅಧಿಕಾರವನ್ನು ಕೊಟ್ಟಿತು. ಆದರೆ ಅದರ ತಲೆಗಳಲ್ಲಿ ಒಂದು ತಲೆ ಗಾಯಗೊಂಡು ಅದು ಸಾಯುವ ಸ್ಥಿತಿಯಲ್ಲಿತ್ತು. ಆದರೆ ಮಾರಕವಾದ ಆ ಗಾಯವು ಗುಣವಾಯಿತು. ಇದನ್ನು ಕಂಡ ಭೂಲೋಕದವರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದರು. ಮೃಗವನ್ನು ಕುರಿತು, ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ 13ನೇ ಅಧ್ಯಾಯ ವಾಕ್ಯ 1ರಿಂದ 4 ತನಕ ನಾವು ವಾಕ್ಯಗಳನ್ನು ಓದಬೇಕಾದ್ರೆ ಅಲ್ಲಿ ದೇಶವನ್ನು ನಾವು ಕಾಣ್ಬೋದು. ದೇಶ ಹಾಗೂ ಅಧಿಕಾರ. ದೇಶ ಹಾಗೂ ಅಧಿಕಾರ. ಈ ಅಧಿಕಾರಕ್ಕಾಗಿ ಅನೇಕ ದೇಶಗಳು ಕಿತ್ತಾಡ್ತಾ ಇದೆ. ಈ ಅಧಿಕಾರಕ್ಕಾಗಿ ಅನೇಕ ಜನರ ಪ್ರಾಣ ಹಾರಿ ಹೋಗ್ತಾ ಇದೆ. ಒಂದು ದೇಶದವರು ಇನ್ನೊಂದು ದೇಶದವರನ್ನ ಕೊಲ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ನಾವು ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವರ ಆಹಾರವನ್ನು ಕಿತ್ಕೊಳ್ತಾ ಇದ್ದಾರೆ. ಕೆಲವರ ಮನೆ ಮಠಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಜೀವಗಳನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಈ ದಿನಗಳಲ್ಲಿ ಇದೆಲ್ಲ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಓಕೆ, ಕ್ರೈಸ್ತ ಜೀವನ ಅಂತ ಹೇಳಿದ್ರೆ, ಕ್ರೈಸ್ತ ಜೀವನ ಏನಕ್ಕೆ ಕ್ರೈಸ್ತ ಜೀವನ ಅಂತ ನಾವು ಹೇಳೋದಾದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಕ್ರೈಸ್ತ ಜೀವನ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಪ್ರಭು ನಮ್ಮನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಪ್ರಭು ನಮ್ಮನ್ನು ಆರಿಸಿಕೊಂಡ ಕಾರಣ, ಕೊಂಡಿದ್ದರಿಂದ ಅಥವಾ ಆರಿಸಿಕೊಂಡ ಕಾರಣ ನಾವು ಕ್ರೈಸ್ತರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಅವರು ಆರಿಸ್ಕೊಂಡಿದ್ದಕ್ಕೆ ನಾವು ಕ್ರೈಸ್ತರಾಗಿದ್ದೀವಿ. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ಅದೊಂದು ಪರಿಶುದ್ಧತೆಯ ಜೀವನ. ಪರಿಶುದ್ಧತೆಯ ಜೀವನ. ಇನ್ನು ಹೇಳಬೇಕಾದ್ರೆ ನೋ ಕಾಂಪ್ರಮೈಸ್ ಇಲ್ಲದ ಜೀವನ. ನೋ ಕಾಂಪ್ರಮೈಸ್. ಹೊಂದಾಣಿಕೆ ಇಲ್ಲದ ಜೀವನ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹೊಂದಾಣಿಕೆ ಇಲ್ಲದ ಜೀವನ ಯಾವುದು? ಕ್ರೈಸ್ತ ಜೀವನ. ಮತ್ತೆ ನಾವು ಇನ್ನೊಂದು ನೋಡ್ತಾ ಹೋದರೆ ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಪ್ರಾಮಾಣಿಕತೆಯ ಜೀವನ. ಪ್ರಾಮಾಣಿಕತೆಯ ಜೀವನ. ನಂತರ ನಾವು ನೋಡ್ತಾ ಹೋದರೆ ಜವಾಬ್ದಾರಿಯ ಜೀವನ.
ನಂತರ ನಾವು ನೋಡ್ತಾ ಹೋದರೆ ವಿಶ್ವಾಸ ಹಾಗೂ ನಂಬಿಕೆಯ ಜೀವನ. ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಪರಲೋಕದ ಪ್ರಜೆ, ಭೂಮಿಯಲ್ಲಿ ದೇವರ ರಾಜ್ಯ. ಕಟ್ಟುವ ಜೀವನ. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಆರಿಸಿಕೊಂಡ ಕಾರಣ ನಾವು ಕ್ರೈಸ್ತರಾಗಿದ್ದೀವಿ ಹೊರತು ನಾವು ಕ್ರೈಸ್ತರಾಗಿಲ್ಲ. ನಿಜನಾ? ಹೌದಲ್ವಾ? ಅವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಾವು ಕ್ರೈಸ್ತರಾಗಿದ್ದೀವಿ. ಅವರು ಸುಮ್ಮನೆ ಆರಿಸ್ಕೊಂಡಿಲ್ಲ, ಒಂದು ಯೋಜನೆ ಇಟ್ಟೆ ಆರಿಸ್ಕೊಂಡಿದ್ದಾರೆ. ಹಾಗಾಗಿ ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ಪರಿಶುದ್ಧತೆಯ ಜೀವನ. ಮುಖ್ಯವಾಗಿ ಕಾಂಪ್ರಮೈಸ್ ಇಲ್ಲ, ಹೊಂದಾಣಿಕೆ ಇಲ್ಲ. ಎಲ್ಲಿ? ಯಾವುದ್ರಲ್ಲಿ ಹೊಂದಾಣಿಕೆ ಇಲ್ಲ? ಲೋಕದಲ್ಲಿ ಹೊಂದಾಣಿಕೆ ಇಲ್ಲ. ಎಲ್ಲಿ ಅಂತ ಹೇಳಿದ್ರೆ ಲೋಕದೊಂದಿಗೆ ಹೊಂದಾಣಿಕೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಲೋಕದೊಂದಿಗೆ ಹೊಂದಾಣಿಕೆ ಇಲ್ಲ. ಇವತ್ತು ನನ್ನ ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದೆ, ನೋಡಿದ್ರಾ? ನೋಡಿಲ್ಲ? ನೋಡ್ಬೇಕು ತಾನೆ. ಬೆಳಗ್ಗೆಗಿಂತ ಮುಂಚಿತವಾಗಿ ನಾನು ಹಾಕಿದೆ ಅನ್ಕೊಳ್ತೀನಿ. ನಾನು ವಾಕ್ಯ ಹಾಕೋದಕ್ಕಿಂತ ಮುಂಚಿತವಾಗಿ ನಾನು ಹಾಕಿದ್ದೆ ಅಂತ ನಾನು ಅನ್ಕೊಳ್ತೀನಿ ಗ್ರೂಪಲ್ಲಿ. ಒಬ್ಬ ಬಿಷಪ್ ಏನ್ ಮಾಡ್ತಾ ಇದ್ದಾರೆ? ಶಿಲುಬೆಯ ಗುರುತನ್ನು ಹಾಕ್ತಾ ಇದ್ದಾರೆ, ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ. ಆ ವಿಡಿಯೋ ನೋಡಿ, ನಿಮಗೆ ಅವರು ಸಂಪೂರ್ಣವಾಗಿ ವಿವರಿಸ್ತಾರೆ. ನಿಮಗೆ ಮೆದುಳಿಗೂ ಹೃದಯಕ್ಕೂ ಏನು ಸಂಬಂಧ ಕೊಡ್ತಾ ಇದ್ದೀರಾ ನೀವು ಅನ್ನೋದನ್ನ ಅವರು ವಿವರಿಸ್ತಾರೆ. ಹಳೆಯ ಯಾಜಕರು ಏನು ಮಾಡ್ತಾ ಇದ್ರು? ನನಗೆ ಗೊತ್ತಿರೋ ಪ್ರಕಾರ ನಮಗೆ ಮಾಡಿಸಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಪಿತನ ಸುತನ ಹಾಕಿದ್ದು ತಪ್ಪಾಗಿತ್ತು ಅಂತ ಹೇಳಿದ್ರೆ ಅವರು ಕಪಾಳಕ್ಕೆ ಹೊಡಿತಾ ಇದ್ರು, ಕಿವಿ ಹಿಂಡ್ತಾ ಇದ್ರು, ದಂಡಿಸ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ದಂಡಿಸ್ತಾ ಇದ್ರು, ಶಿಕ್ಷೆ ಕೊಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಈಗ ಆ ರೀತಿ ಅಲ್ಲ. ಈಗ ಹೊಂದಾಣಿಕೆ, ಲೋಕದೊಂದಿಗೆ ಹೊಂದಾಣಿಕೆ. ಪರವಾಗಿಲ್ಲ ಬಿಡು, ಏನು ತೊಂದರೆ ಏನಿಲ್ಲ, ಪರವಾಗಿಲ್ಲ. ಪ್ರಭುವಿನ ಎರಡನೇ ಬರುವಿಕೆಯ ಸೂಚನೆಯನ್ನ ಬೈಬಲಲ್ಲಿ 318 ಬಾರಿ ಬಳಸಿದ್ದಾರೆ. 318 ರೀತಿಯಲ್ಲಿ ವಾಕ್ಯಗಳಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ತಮಾಷೆ ಅಲ್ಲ. 1 ಟೈಮ್ ಹೇಳೋದು, 2 ಟೈಮ್ ಹೇಳೋದು, 3 ಟೈಮ್ ಹೇಳೋದು, 10 ಟೈಮ್ ಹೇಳೋದು, 20 ಟೈಮ್ ಹೇಳೋದಲ್ಲ. ಸರಿಸುಮಾರು 300ಕ್ಕಿಂತ ಹೆಚ್ಚು ಬಾರಿ ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಪವಿತ್ರಾತ್ಮರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೂ ಅದನ್ನು ಆಲಿಸದೆ, ಅದನ್ನು ಧ್ಯಾನಿಸದೆ, ಅದನ್ನು ಅನುಸರಿಸದೆ ನ್ಯಾಯ ತೀರ್ಪಲ್ಲಿ ನಾವು ಸೋಲ್ತೀವಿ, ಅಂದರೆ ನರಕದ ಪಾಲಾಗ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ದೇವರ ಏನಿಲ್ಲ, ದೇವರಿಂದ ನಾವು ಇದು ಮಾಡ್ಕೊಳ್ಳೋದಲ್ಲ. ನರಕಕ್ಕೆ ನಾವು ಹೋಗ್ತಿರೋದು ದೇವರಿಂದ ಅಲ್ಲ, ದೇವರ ಕೋಪದಿಂದಲೂ ಅಲ್ಲ, ನಮ್ಮಿಂದನೇ. ಕಾರಣ ಏನಂತ ಹೇಳಿದ್ರೆ, ಕ್ರೈಸ್ತ ಜೀವನ ಅಂತ ಹೇಳಿದ್ರೆ ದ ಪರಿಶುದ್ಧತೆಯ ಜೀವನ, ಹೋಲಿ ಲೈಫ್. ಲೋಕದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದ ಜೀವನ. ಈ ದಿನಗಳಲ್ಲಿ
ಪರಿಶುದ್ಧತೆ ಎಲ್ಲಿದೆ? ವಾಕ್ಯದಲ್ಲೂ ಪರಿಶುದ್ಧತೆ ಇಲ್ಲ. ಸಂತ ಪೌಲರು ಇರಬೇಕಾದ್ರೆ ಬರೆದಿದ್ದಾರೆ, ಅನೇಕ ಜನರು ವಾಕ್ಯಗಳನ್ನು ಏನು ಮಾಡ್ತಿದ್ದಾರೆ? ಕಲಬೆರಕೆ ಮಾಡ್ತಾರೆ. ಆ ದಿನಗಳಲ್ಲೇ ಕಲಬೆರಕೆ ಆಗೋಯ್ತು. ಆ ದಿನಗಳಲ್ಲೇ ಕಲಬೆರಕೆ ಆಗೋಯ್ತು. ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ವಾಕ್ಯ ಓದ್ ನೋಡಿ. 2 ಕೊರಿಂಥಿ 2ನೇ ಅಧ್ಯಾಯ ವಾಕ್ಯ 17. 2 ಕೊರಿಂಥಿ ಎಷ್ಟೋ ಮಂದಿ ಓದಿ ನೀವು ವಾಕ್ಯ ಒಂದು ಸ್ವಲ್ಪ. ಬ್ರದರ್ ಯಾಕೆ ಅದು ಸ್ವಲ್ಪ ಓದ್ಬಿಟ್ಟು ಹಂಗೆ ನಿಲ್ಲಿಸ್ತೀರಾ? ಪ್ರೈಸ್ ದಿ ಲಾರ್ಡ್. ಓಕೆ, ವಾಕ್ಯ ಕಂಪ್ಲೀಟ್ ಕ್ಲಿಯರ್ ಆಗಿ ಮಾಡಿ. ಓಕೆ, ಓದಿ ಸಿಸ್ಟರ್. ಎಷ್ಟೋ ಮಂದಿ ದೇವರ ವಾಕ್ಯವನ್ನು ಕಲಬೆರಕೆ ಮಾಡಿ ವ್ಯಾಪಾರ ಮಾಡುತ್ತಾರೆ. ನಾವು ಹಾಗಲ್ಲ. ದೇವರಿಂದಲೇ ನಿಯೋಜಿತರಾಗಿ ದೇವರ ಸಮಕ್ಷಮದಲ್ಲಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಾವು ಯಥಾರ್ಥವಾದುದನ್ನೇ ಉಪದೇಶಿಸುವವರು. ಎಷ್ಟೋ ಮಂದಿ ಏನ್ ಮಾಡ್ತಾ ಇದಾರೆ? ಕಲಬೆರಕೆ ಮಾಡ್ತಾ ಇದಾರೆ. ಪರಿಶುದ್ಧವಾದ ವಾಕ್ಯ, ಪ್ರಭುವಿನ ವಾಕ್ಯ ಪರಿಶುದ್ಧವಾದದ ಅಶುದ್ಧವಾದದ? ಪರಿಶುದ್ಧವಾದದ್ದು ಅಲ್ವಾ? ನಿಜನಾ? ಹೌದು. ಒಂದು ವಾಕ್ಯ ಇದೆ ನೋಡಿ. ಒಂದು ವಾಕ್ಯ ಇದೆ, ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ 5ನೇ ವಾಕ್ಯ, 5, 6 ಓದಿ. ಜ್ಞಾನೋಕ್ತಿ. ದೇವರ ಒಂದೊಂದು ಮಾತು ಪರಿಶುದ್ಧ, ಆತನೇ ಶರಣರ ಕೇಡ್ಯ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ, ಇಲ್ಲವಾದರೆ ಆತ ನಿನ್ನನ್ನು ಖಂಡಿಸಿಯಾನು. ನೀನು ಸುಳ್ಳುಗಾರನಾಗಿ ತೋರಿ ಬಂದಿಯೇ. ನೋಡಿ, ದೇವರ ಒಂದೊಂದು ಮಾತು ಅಂದರೆ ದೇವರ ಒಂದೊಂದು ವಾಕ್ಯ ಪರಿಶುದ್ಧವಾದುದು. ನೀವು ನಿಮ್ಮ ಜೀವನದಲ್ಲಿ ಅಶುದ್ಧವಾಗಿದ್ರೂ ಪರವಾಗಿಲ್ಲ, ನಾನು ಹೇಳ್ತಾರದು ಹಾಗೆ ಅಂತ ಹೇಳ್ತಲ್ಲ. ಅಶುದ್ಧವಾಗಿದ್ರೂ ನೀವು ಪಾಪದ ಜೀವನ ಜೀವಿಸ್ತಾ ಇದ್ದೀರಂದ್ರೂ ಪರವಾಗಿಲ್ಲ. ಯಾಕೆ? ಅಲ್ಲಿ ನೀವು ಸರಿ ಮಾಡ್ಕೊಳ್ಬೋದು, ಅಲ್ಲಿ ನೀವು ಪಾಪ ಕ್ಷಮೆ ಕೇಳಿ ಬದಲಾವಣೆ ಮಾಡ್ಕೊಳ್ಬೋದು. ಆದರೆ ದೇವರ ವಾಕ್ಯವನ್ನೇ ಕಲಬೆರಕೆ ಮಾಡಿಕೊಟ್ಟಾಗ, ದೇವರ ವಾಕ್ಯವನ್ನೇ ಕಲಬೆರಕೆ ಮಾಡಿಕೊಟ್ಟಾಗ ಅದನ್ನು ಸರಿ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ, ಮಾಡೋಕ್ಕಾಗಲ್ಲ. ಉದಾಹರಣೆ ನಾನು ಕೊಡ್ತೀನಿ ನೋಡಿ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಆದಿಕಾಂಡದಲ್ಲಿ ವಿಮೋಚನಾ ಕಾಂಡದಲ್ಲೆಲ್ಲ ನಾವು ನೋಡ್ತೀವಿ, ದೇವರು ಇಸ್ರಾಯೇಲ್ ಜನರನ್ನು ಆರಿಸಿಕೊಂಡ ಮೇಲೆ ಅವರು ನೀಡಿದ ಮೊದಲನೆಯ ಒಂದು ಆಜ್ಞೆ ಏನು ಅಂತ ಹೇಳಿದ್ರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು, ಯಾರೂ ಇಲ್ಲ, ಇರಕೂಡದು ಅಂತ ಹೇಳಿದ ಮೇಲೂ ಕೂಡ ಆ ಜನರು ಏನು ಮಾಡಿದ್ರು? ವಿಮೋಚನಾ ಕಾಂಡ 30 ಒಂದು ವಿಗ್ರಹವನ್ನ ಮಾಡಿಕೊಂಡ್ರು, ತಮ್ಮದೇ ಆದ ಒಂದು ವಿಗ್ರಹವನ್ನ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅವರು ಆಜ್ಞೆಯನ್ನ ಮೀರಿದ್ರು. 33ನೇ ವಿಮೋಚನಾ ಕಾಂಡ 33ನೇ ಅಧ್ಯಾಯದಲ್ಲಿ ನಾವು ಓದ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ಕೊಂಡ್ರು? ತಮ್ಮದೇ ಆದ ಒಂದು ದೇವರನ್ನ ಅವರು ಉಂಟು ಮಾಡಿಕೊಂಡ್ರು. ಈ ದಿನದಲ್ಲೂ ನೋಡಿ, ಈ ದಿನದಲ್ಲಿ ಎಷ್ಟು ದೇವರುಗಳನ್ನ ತೋರಿಸ್ತಾ ಇದ್ದಾರೆ. ಅನೇಕ ದೇವರುಗಳನ್ನು ತೋರಿಸ್ತಾ ಇದ್ದಾರೆ. ಸಂತರುಗಳನ್ನು ಕೂಡ ದೇವರೆಂದೇ ಇವರೇನ್ ಮಾಡ್ತಾ ಇದ್ದಾರೆ? ತೋರಿಸ್ತಾರೆ, ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲ ನಾವು ಅವ್ರನ್ನ ಆರಾಧಿಸ್ತಾ ಇಲ್ಲ, ಅವ್ರನ್ನ ನಾವು ಗೌರವಿಸ್ತಾ ಇದೀವಿ ಅಂತ ಹೇಳಿದ್ರೆ ಮತ್ತೆ ಏನಕ್ಕೆ ಅವರಿಗೆ ಧೂಪ ಹಾಕೋದು, ಮತ್ತೆ ಏನಕ್ಕೆ ಅವರಿಗೆ ಹೂಮಾಲೆ ಹಾಕೋದು, ಮತ್ತೆ ಏನಕ್ಕೆ ಅವರಿಗೆ ಕ್ಯಾಂಡಲ್ ಹಚ್ಚೋದು? ಹೌದಾ? ಪ್ರಭು ಯೇಸು ಕ್ರಿಸ್ತರು ಹುಟ್ಟಿದಾಗ ಜ್ಯೋತಿಷಿಗಳು ಗೌರವ ಸಲ್ಲಿಸುವುದಕ್ಕಾಗಿ ಧೂಪವನ್ನ ಮತ್ತೆ ಏನೇನಂತಂದ್ರು? ಧೂಪ, ಪರಿಮಳ ದ್ರವ್ಯ ತಗೊಂಬಂದು ಅವರಿಗೆ ಕೊಟ್ರು, ಗೌರವಿಸ್ಲಿಕ್ಕೆ ಆರಾಧಿಸಿದ್ರು. ಅವ್ರನ್ನ ತಗೊಂಬಂದು ಆರಾಧಿಸೋದು ಅದರ ಚಿಹ್ನೆ. ನೀವೇ ನಮ್ಮ ದೇವರೆಂದು ಆರಾಧಿಸೋದು. ಈ ದಿನದಲ್ಲಿ ಏನಾಯಿತು? ಅನೇಕ ದೇವರುಗಳನ್ನು ಉಂಟು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್.
ಒಂದು ಪರಿಶುದ್ಧತೆಯ ಜೀವನವನ್ನು ದೇವರು ಬಯಸಿದ್ರು. ಯಾರೋ ಒಬ್ಬ ವ್ಯಕ್ತಿ ಏನು ಮಾಡಿದ್ರು, ಅದನ್ನು ಕಲಬೆರಕೆ ಮಾಡಿದ್ರು. 2 ಕೊರಿಂಥಿ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ತಮ್ಮ ಮನಸ್ಸಿಗೆ ತಮ್ಮ ಇಚ್ಛೆಗೆ ಬಂದ ರೀತಿಯಲ್ಲಿ ಅವರೇನು ಮಾಡಿದ್ರು, ಅವರನ್ನು ದೇವರೆಂದು ಘೋಷಿಸಿಬಿಟ್ರು. ಧರ್ಮಸಭೆ ಹೇಳ್ತಾ ಇದೆ, ಧರ್ಮಸಭೆ ಹೇಳುತ್ತೆ, ಸಂತರುಗಳನ್ನು ನೀವು ಆರಾಧಿಸಬಾರದು, ಸಂತರುಗಳನ್ನು ನೀವು ಗೌರವಿಸಬೇಕು. ಇವರೇನು ಮಾಡಿದ್ರು, ಇಲ್ಲ ಇಲ್ಲ ಅವರೇ ದೇವರು, ಅವ್ರನ್ನ ಹೋಗಿ ನೀವು ಏನು ಬೇಕಾದ್ರೆ ಕೇಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ, ನಾನು ನಿಮ್ಗೆ ತಿಳಿಸ್ತಾ ಇರೋದು. ಪರಿಶುದ್ಧತೆಯ ಜೀವನ ಈಗ ಏನಾಗಿ ಮಾರ್ಪಡ್ತು, ಏನಾಗಿ ಮಾರ್ಪಡ್ತು? ಅಶುದ್ಧ ಜೀವನವಾಗಿ ಮಾರ್ಪಡ್ತು, ಅಶುದ್ಧ ಜೀವನವಾಗಿ ಮಾರ್ಪಡ್ತು. ಆದರೆ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯ 27ರಲ್ಲಿ ನಾವು ಓದ್ತೀವಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಶುದ್ಧವಾದದ್ದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಈಗ ಪರಿಶುದ್ಧತೆಯ ಜೀವನ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡ್ರೆ ಹೊರತು ಅಶುದ್ಧ ಜೀವನ ಜೀವಿಸುವುದಕ್ಕಾಗಿ ಅಲ್ಲ. ಪರಿಶುದ್ಧತೆಯ ಜೀವನ ಜೀವಿಸಿ ಕುಟುಂಬ ಸಮೇತರಾಗಿ ನಾವೆಲ್ಲರೂ ಅನೇಕ ಜನರಿಗೆ ಸಾಕ್ಷಿಯ ಮಕ್ಕಳಾಗಿ, ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಯ ಮಕ್ಕಳಾಗಿ, ಪ್ರಭು ಯೇಸು ಕ್ರಿಸ್ತರು ಕೊಟ್ಟ ಕೆಲಸಗಳನ್ನು ಮಾಡಿ, ಅವರು ಕೊಟ್ಟಂಥ ಕೃಪೆಗಳನ್ನು ಅಭಿವೃದ್ಧಿ ಮಾಡಿ, ನಂತರ ಈ ಲೋಕವನ್ನು ಬಿಟ್ಟು ನ್ಯಾಯ ತೀರ್ಪನ್ನು ಗೆದ್ದು ಪರಲೋಕ ಪ್ರವೇಶ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. 2 ಕೊರಿಂಥಿ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲೇ ಹೇಳ್ತಾರೆ, ದೇವರು ನಮ್ಮನ್ನು ಏನಕ್ಕೆ ಆರಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಯಾವಾಗ ನಾವು ಪರಿಶುದ್ಧತೆ ಜೀವನ ಜೀವಿಸುವುದಕ್ಕೆ ಬದಲಾಗಿ ಅಶುದ್ಧತೆಯ ಜೀವನ ನಾವು ಜೀವಿಸ್ತೀವೋ ಆಗ ನಾವು ಎಲ್ಲಿಂದ ವಂಚಿತರಾಗ್ತೀವಿ? ಎಲ್ಲಿಂದ ವಂಚಿತರಾಗ್ತೀವಿ? ಸ್ವರ್ಗದಿಂದ ಅಲ್ವಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ. ಎಲ್ಲಿಂದ ನಾವು ವಂಚಿತರಾಗ್ತೀವಿ? ಸ್ವರ್ಗದಿಂದ ನಾವು ವಂಚಿತರಾಗ್ತೀವಿ. ಆಗ ಆ ದಿನಗಳಲ್ಲಿ ನಾವು ಸಣ್ಣ ಮಕ್ಕಳ ಥರ ಹೋಗಿ, ಇಲ್ಲ ಇಲ್ಲ ನನಗೆ ಇವರೇ ಹೇಳಿದ್ರು, ಇವ್ರು ಈ ಥರ ತಿಳಿಸ್ಕೊಟ್ರು, ಇವ್ರು ಈ ಥರ ಮಾಡಿದ್ರು, ಇವ್ರು ಈ ಥರ ಹೇಳಿದ್ರು ಅಂತ ನಾವು ಅಲ್ಲಿ ನ್ಯಾಯ ತೀರ್ಪಿನ ದಿನ ಚಾಡಿ ಹೇಳಕ್ಕಾಗುತ್ತಾ? ಇಲ್ಲ ಬ್ರದರ್, ಅವಾಗ ಯಾವ ಚಾಡಿ ಮಾತು ಅಲ್ಲಿ ನಡೆಯೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರು ನಮ್ಮನ್ನ ಪರಿಶುದ್ಧರಾಗಿ ಜೀವಿಸ್ರಿ ಅಂತ ಹೇಳಿದ ಮೇಲೆ ನಾವು ಪರಿಶುದ್ಧತೆಯ ಜೀವನ ಜೀವಿಸಬೇಕು. ಅದಕ್ಕೆ ನಮಗೆ ಸಹಾಯ ಮಾಡೋದಕ್ಕಾಗಿ ಪರಿಶುದ್ಧತೆಯ ಜೀವನ ಯಾವ ರೀತಿ ಜೀವಿಸಬೇಕು ಅನ್ನೋದನ್ನು ಅದನ್ನು ತಿಳಿಸಿಕೊಡುವುದಕ್ಕಾಗಿ, ನಡೆಸುವುದಕ್ಕಾಗಿ ದೇವರು ನಮಗೆ ಪರಿಶುದ್ಧಾತ್ಮರನ್ನು ಕೊಟ್ಟಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ? ಯಾವಾಗ ಪರಿಶುದ್ಧಾತ್ಮರಿಂದ ನಾವು ಬೇರ್ಪಡ್ತೀವೋ ಆಗ ಲೋಕದೊಂದಿಗೆ ಸಂಬಂಧವನ್ನು ನಾವು ಇಟ್ಕೊಳ್ತೀವಿ. ಲೋಕ ಏನು ಮಾಡುತ್ತೆ? ನಮ್ಮನ್ನು ಪರಲೋಕದಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ನೋಡಿ, ನಿಮ್ಮ ಬಳಿ ಪವಿತ್ರಾತ್ಮರು ಇದ್ದರೆ, ಪರಿಶುದ್ಧಾತ್ಮರು ನಿಮ್ಮಲ್ಲಿ ಇದ್ದರೆ ಲೋಕದ ವ್ಯಕ್ತಿಗಳು ಮಾತನಾಡುವ ರೀತಿನೇ ಬೇರೆ ಇರುತ್ತೆ. ನೀವೇನೂ ಮಾಡಿರಲ್ಲ, ಜಸ್ಟ್ ಒಂದು ಪ್ರಾರ್ಥನೆ ಮಾಡ್ತೀರ ಅಷ್ಟೇ. ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಎಲ್ಲಿ ತನಕ ಹೋಗ್ತಾರೆ ಅಂತ ಹೇಳಿದ್ರೆ, ನೀವು ಹುಟ್ಟಿದಾಗ ನಿಮ್ಮ ತಾಯಿ ಏನು ಮಾಡಿದ್ರು ಅಲ್ಲಿ ತನಕ ಹೋಗ್ತಾರೆ. ನಿಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಏನು ಮಾಡಿದ್ರು ಅಲ್ಲಿ ತನಕ ಹೋಗ್ತಾರೆ. ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಮದುವೆ ಆಗಬೇಕಾದ್ರೆ ಏನೇನು ಮಾಡಿದ್ರು ಅಲ್ಲಿ ತನಕ ಹೋಗ್ತಾರೆ. ಲೋಕದ ವ್ಯಕ್ತಿಗಳು ಪರಿಶುದ್ಧಾತ್ಮರಿರುವಂತಹ ವ್ಯಕ್ತಿಗಳ ಜೀವನ ಒಂದು ಸಣ್ಣ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ತನಕ ಹೋಗಿ ಮಾತಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ನೋವು ಪಡಿಸೋದು. ನೀವು ಕೇಳಿರ್ತೀರ ಅಂದ್ಕೊಳ್ತೀನಿ. ನೀವು ಯಾವ್ದಾರು ಒಂದು ಕುಟುಂಬಕ್ಕೆ ಪ್ರೇಯರ್ ಮಾಡೋಕ್ಕೆ ಹೋದಾಗ ಅಥವಾ ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ? ಅಯ್ಯೋ, ಅವ್ರ ಅಮ್ಮ ಅವಾಗ ಹಂಗಿದ್ಲು, ಅವ್ರ ಅಪ್ಪ ಹಂಗಿದ್ದ, ನಾನೇನು ಅದನ್ನೆಲ್ಲ ಸರಿ ಮಾಡಿದ್ದು, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಪ್ರಾರಂಭದಲ್ಲಿ ಅವ್ರಿಗೆ ತಿನ್ನೋಕೆ ಗತಿ ಇರಲಿಲ್ಲ, ಹಾಕ್ಕೊಳ್ಳೋಕೆ ಬಟ್ಟೆನೇ ಗತಿ ಇರಲಿಲ್ಲ, ಹಂಗಿರಲಿಲ್ಲ, ಹಿಂಗಿರಲಿಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಾ, ಅವ್ರ ಬಂಡವಾಳ ನನಗೆ ಗೊತ್ತಿಲ್ವಾ.
ಹೌದಾ ಇಲ್ವಾ? ನಿಜಾನೇ ಬ್ರದರ್. ಮಾತಾಡ್ತಾ ಹೌದು ಬ್ರದರ್. ಯಾವಾಗ ಪರಿಶುದ್ಧಾತ್ಮರ ಜೊತೆಯಲ್ಲಿ ನೀವಿರ್ತೀರೋ ಆಗ ಲೋಕದ ಆತ್ಮ ನಿಮ್ಮನ್ನ ಅಳಿಸುತ್ತೆ. ಅದು ನಾನು ಹೇಳ್ತಾ ಇಲ್ಲ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 11 ನಾವು ಓದೋಣ. ಆಗ ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳೋದನ್ನ ಈಗ ಗಮನಿಸ್ರಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಭು ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ನೋಡೋಣ. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿನೂ ಪಾಪ ಮಾಡುವಂಥವನೇ. ಪ್ರತಿ ವ್ಯಕ್ತಿಯು ಪಾಪ ಮಾಡಿದ ವ್ಯಕ್ತಿ ಅಥವಾ ಮಾಡುತ್ತಿರುವ ವ್ಯಕ್ತಿ, ಮುಂದೇನೂ ಮಾಡುವಂಥ ವ್ಯಕ್ತಿನೇ. ಯಾರೇ ಆಗಿರಲಿ, ಎಷ್ಟು ದೊಡ್ಡ ಬೋಧಕರೇ ಇರಲಿ, ಯಾಜಕರೇ ಇರಲಿ, ಪಾಸ್ಟರ್ಸೇ ಇರಲಿ, ಸಾಮಾನ್ಯ ವ್ಯಕ್ತಿಗಳಾಗಿರಲಿ, ವಿಶ್ವಾಸಿಗಳೇ ಆಗಿರಲಿ, ಪ್ರತಿಯೊಬ್ಬರು ಪಾಪ ಮಾಡುವಂಥವರೇ. ಆದರೆ ಯಾವಾಗ ಪರಿಶುದ್ಧಾತ್ಮರಿಗೆ ತಮ್ಮ ಜೀವನವನ್ನು ಒಪ್ಪಿಸಿಕೊಡ್ತಾರೋ, ಯಾವಾಗ ಪಾಪಿಗಳು ತಮ್ಮ ಜೀವನವನ್ನು ಪರಿಶುದ್ಧಾತ್ಮರಿಗೆ ಒಪ್ಪಿಸಿಕೊಡ್ತಾರೋ, ಆಗ ಪರಿಶುದ್ಧಾತ್ಮರು ಯಾವುದು ಪಾಪ, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಎಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ, ಅವರು ಮುನ್ನಡೆಸ್ತಾರೆ. ಹಾಗಾಗಿ ಯಾವಾಗ ನಾವು ಪರಿಶುದ್ಧರಾದ ಮೇಲೆ ಪರಿಶುದ್ಧ ಇಲ್ಲಪ್ಪ, ನನಗೆ ಈ ಜೀವನ ಬೇಡ, ಯಾಕೋ ಅಸಹ್ಯ ಅನ್ನಿಸ್ತಾ ಇದೆ, ಇದನ್ನು ಬಿಟ್ಟುಬಿಡೋಣ, ಇನ್ಮೇಲೆ ನಾನು ಪ್ರಭು ಯೇಸು ಕ್ರಿಸ್ತರ ಮಗನಾಗಿ ಪರಿಶುದ್ಧಾತ್ಮರ ಒಂದು ಅಧೀನದಲ್ಲಿ ನಾನು ಇರ್ತೀನಿ ಅಂತ ಹೇಳಕ್ಕೋ ಯಾವಾಗ ನೀವು ಪ್ರಾರಂಭ ಮಾಡ್ತೀರೋ, ಆಗ ನಿಮ್ಮ ಅಕ್ಕಪಕ್ಕದ ನೆರೆಹೊರೆಯವರೇ ಬಂದು ನಿಮ್ಮನ್ನು ಏನು ಮಾಡುತ್ತಾರೆ? ನಿಮ್ಮನ್ನು ಹೀಯಾಳಿಸ್ತಾರೆ. ಅದೊಂಥರ ಹಿಂಸೆ ಆಗುತ್ತೆ. ಅವ್ರು ಏನು ನಿಮ್ಮನ್ನು ಹೊಡೆಯಲ್ಲ, ನಿಮ್ಮನ್ನು ಬಡಿಯಲ್ಲ, ಏನು ಮಾಡಲ್ಲ. ನೀವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ತಂದೆ ತಾಯಿಗಳು ಹೇಗಿದ್ದರು ಅಲ್ಲಿ ತನಕ ಅವರು ಮಾತಾಡ್ತಾರೆ. ಆಗ ಒಂದು ರೀತಿಯಾಗಿ ಹಿಂಸೆ, ಆಗ ನೊಂದ್ಕೊಳ್ತೀವಿ. ಮತ್ತೆ ನಾವೇನು ಮಾಡ್ತೀವಿ? ಮತ್ತೆ ನಾವು ಹಳೆ ಜೀವನಕ್ಕೆ ಬಂದ್ಬಿಡ್ತೀವಿ. ಯಾಕಪ್ಪ ನಮ್ಗೆ ಬೇಕು? ಸೋತೋದ್ರೆ ಏನಾಯ್ತು? ಮತ್ತೆ ವಾಪಸ್ ಅಲ್ವಾ ಲೋಕದ ಜೀವನಕ್ಕೆ. ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಅವ್ರು ಏನಾದರೂ ಅಂದ್ಕೊಳ್ಳಿ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಒಮ್ಮೆ ನಾವು ಪ್ರಭುವನ್ನು ನೋಡಿದ ಮೇಲೆ ಪ್ರಭುವನ್ನು ನೋಡಿದ ಮುಖ ಅರಳುವುದು. ಪ್ರೈಸ್ ದಿ ಲಾರ್ಡ್. ಪ್ರಭುವನ್ನು ನೋಡಿದ ಮುಖ ಅರಳುತ್ತದೆ. ನೋಡಿ, ಯಾವಾಗ ಅವರು ನಮ್ಮನ್ನು ಹೀಯಾಳಿಸ್ತಾರೋ, ಯಾವಾಗ ಅವರು ನಮ್ಮನ್ನು ದೂಷಿಸ್ತಾರೋ, ವಾಕ್ಯ 12 ಹೇಳುತ್ತೆ, ಅದಕ್ಕಾಗಿ ಹರ್ಷಿಸಿರಿ, ಆನಂದಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಇರಿದು. ಆಸ್ತಿ ಶೇಖರಣೆ ಮಾಡಿಡಬೇಕು ಅಂತ ಹೇಳ್ತಾರಲ್ಲ, ಇದನ್ನೇ ಆಸ್ತಿ. ಈ ಆಸ್ತಿಯನ್ನೇ ದೇವರು ಪರಲೋಕದಲ್ಲಿ ಇಡೋದು. ಹಾಗಾಗಿ ನಾವು ಜೀವಿಸಬೇಕಾದ್ರೆ ಯಾವುದು ಪರಿಶುದ್ಧವಾದುದು, ಯಾವುದು ಅಶುದ್ಧವಾದುದು ಎಂಬುದನ್ನು ಮೊದಲು ಗ್ರಹಿಸಿ ನಂತರ ನಾವು ಹಾಗೆ ಜೀವಿಸಬೇಕು. ಎರಡನೇದಾಗಿ ಪ್ರಾಮಾಣಿಕತೆಯ ಜೀವನ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ ಹೇಳ್ತಾ ಇದೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ನಮಗೆ ನಾವೇ ನಿರ್ಧಾರ ಮಾಡ್ಕೊಳ್ಬೇಕು, ನಾವು ಪರಲೋಕಕ್ಕೆ ಹೋಗ್ಬೇಕಾ ಬೇಡವಾ ಅಂತ. ಇಲ್ಲಿ ಕೊಟ್ಟಂಥ ದಿನಗಳನ್ನು ನಾವು ನಾಶ ಮಾಡಿ, ಕೊಟ್ಟಂಥ ಸಮಯವನ್ನು ನಾವು ವ್ಯರ್ಥ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿದ್ರೆ ಆಮೇಲೆ ನೋಡ್ಕೊಳ್ಳೋದು ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೂ ಬೈಬಲ್ ಹೇಳ್ತಾ ಇದೆ. ಕೀರ್ತನೆಗಳ ಗ್ರಂಥದಲ್ಲಿ ನಾವು ನೋಡ್ತೀವಿ, 49ನೇ ಅಧ್ಯಾಯ ಅಂದ್ಕೊಳ್ತೀನಿ, ಮೋಸ್ಟ್ ಪ್ರಾಬಬ್ಲಿ. ಒಂದು ನಿಮಿಷ ರೀ, ಅದೊಂದಿದೆ. ಇನ್ನೊಂದು ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ, 115ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣ. 115:17 ಕೀರ್ತನೆ 115:17. ಇಹಪರಗಳನ್ನು ಉಂಟು ಮಾಡಿದ ಪ್ರಭುವಿನಿಂದ ಕೀರ್ತನೆ 115:17.
ಸ್ತುತಿಸುವುದಿಲ್ಲ ಹಾ, correct. ಸತ್ತವರಾರು ಪ್ರಭುವನ್ನು, ಹೌದು. ಕೀರ್ತಿಸರು ಪಾತಾಳಕ್ಕಿಳಿಯುವವರು ಆತನನ್ನು. ನೋಡಿ, ಸ್ತುತಿಸುವುದಿಲ್ಲ ಸತ್ತವರ್ಯಾರು ಪ್ರಭುವನ್ನು. ಮುಗಿದೋಯ್ತು. ಒಮ್ಮೆ ಮರಣ ಹೊಂದಿದ ಮೇಲೆ ಮುಗಿದೋಯ್ತು. ಯಾರೂ ಇಲ್ಲಿ ಶಾಶ್ವತವಿಲ್ಲ, ಎಲ್ಲರೂ ಮರಣ ಹೊಂದುವಂತವರೇ. ಬಟ್ ಮರಣಕ್ಕೆ ಹೆದರುವಂತೆಯೂ ಇಲ್ಲ, ಮರಣಕ್ಕೆ ಹೆದರುವಂತೆಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೊಂದು ಶಾಶ್ವತವಾದ ಒಂದು ವಿಶ್ರಾಂತಿ. ಮರಣ ಎಂಬುದು ಶಾಶ್ವತವಾದ ಒಂದು ವಿಶ್ರಾಂತಿ, ಲೋಕದಿಂದ ಬೇರ್ಪಡಿಸಿ ಪ್ರಭು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡ್ಕೊಳ್ಳೋದು. ಹಾಗಾಗಿ ದೇವರು ಕೊಟ್ಟಂಥ ಸಮಯವನ್ನು ನಾವು ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆಗಳ ಮುಖಾಂತರ, ಸ್ತುತಿಗೀತೆಗಳ ಮುಖಾಂತರ, ಸೇವೆ ಮಾಡುವುದರ ಮುಖಾಂತರ, ಕಾರ್ಯರೂಪನೂ ಇರಬೇಕು, ಪ್ರಾರ್ಥನೆಯೂ ಇರಬೇಕು. ಬರೀ ಪ್ರಾರ್ಥನೆಯಲ್ಲಿ ಇದ್ದರೆ ಆಗೋದಿಲ್ಲ. ಬರೀ ನಾನು ಪ್ರಾರ್ಥನೆ ಮಾಡ್ಕೊಂಡೇ ಇರ್ತೀನಿ, ವಿಶ್ವಾಸಿಸ್ತಾ ಇರ್ತೀನಿ, ಆರಾಧಿಸ್ತಾ ಅದೆಲ್ಲ ಆಗೋದಿಲ್ಲ. ಪ್ರಾರ್ಥನೆ ಜೊತೆಯಲ್ಲಿ ಸತ್ಕ್ರಿಯೆಗಳು ಕೂಡ ಇರಬೇಕು, ಕ್ರಿಯೆಗಳು ಕೂಡ ಇರಬೇಕು. ಸತ್ಕ್ರಿಯೆ ಅಂದ್ರೇನು? ಒಳ್ಳೊಳ್ಳೆ ಕ್ರಿಯೆಗಳು ಅಲ್ವಾ? ಕಾರ್ಯರೂಪ. ಕ್ರಿಸ್ತ ಜೀವನ ಅಂತ ಹೇಳಿದ್ರೆ ಎರಡನೇದಾಗಿ ಪ್ರಾಮಾಣಿಕತೆಯ ಜೀವನ. ಪ್ರಭು ಯೇಸು ಕ್ರಿಸ್ತ ನಮ್ಗೆ ಏನು ಹೇಳಿದಾರೋ ಅದನ್ನು ಮಾತ್ರ ಮಾಡಬೇಕು. ಅಧಿಕ ಪ್ರಸಂಗತನ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನು ಸೇರಿಸ್ಕೊಂಬೋಣ. ಅವ್ರು ಹೇಳಿದ್ರು, ಸುಮಾರು ಒಂದು 100 ವರ್ಷಗಳ ಹಿಂದೆ ಇವ್ರು ಹೇಳಿದ್ದಾರೆ, ಅದೆಲ್ಲ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಬೈಬಲ್ ಏನು ಹೇಳ್ತಾಯಿದ್ದೋ ಅದೇ ಫೈನಲ್, ಅದೇ. ಪ್ರತಿಯೊಬ್ಬ ಸಂತರುಗಳನ್ನು ನೀವು ಅವರ ಜೀವನ ಚರಿತ್ರೆ ಓದಿ ನೋಡಿ. ಅವರು ಬೈಬಲ್ಲು ಓದ್ತಾ ಇದ್ರು, ಅದರಂತೆ ಕಾರ್ಯದಲ್ಲೂ ಕೂಡ ಅವರು ಸಾಧನೆ ಮಾಡ್ತಾ ಇದ್ರು. ಪ್ರಭು ಏನು ಹೇಳಿದಾರೋ ಅದನ್ನು ಅವರು ಮಾಡ್ತಾ ಇದ್ರು. ಓಕೆ, ಮಾತೆ ಮರಿಯಮ್ಮನವರು ಬೈಬಲಲ್ಲಿ ಮಾತನಾಡಿರೋದು, ಅತಿ ಹೆಚ್ಚು ಮಾತನಾಡಿರೋದು 2 ವಾಕ್ಯ, 2 ಮಾತು. ಮೊದಲನೇದೇನು? ಇದೋ ನಾನು ದೇವರ ದಾಸಿ, ನೀವು ನುಡಿದಂತೆ ನನಗಾಗಲಿ, ಅಲ್ವಾ? ಮೊದಲನೇದು. ಎರಡನೇದು, ಕಾನಾ ಊರಿನ ಮದುವೆಯಲ್ಲಿ ಏನು ಹೇಳಿದ್ರು? ಅವ್ರು ಹೇಳಿದಂತೆ ಮಾಡಿ. ಹಾಗಾದ್ರೆ ಯೇಸು ಸ್ವಾಮಿ ಏನು ಹೇಳಿದ್ರು? ಯೇಸು ಸ್ವಾಮಿ ತುಂಬಾ ಹೇಳಿದಾರಲ್ವಾ? ಯೇಸು ಸ್ವಾಮಿ ತುಂಬಾ ಹೇಳಿದ್ದಾರೆ. ಪರಲೋಕಕ್ಕೆ ಹೇಗೆ ಬರಬೇಕು, ಪರಲೋಕದಲ್ಲಿ ಹೇಗೆ ಜೀವಿಸಬೇಕು, ಭೂಲೋಕದಲ್ಲಿ ಹೆಂಗಿರಬೇಕು, ಎಲ್ಲವನ್ನ ಏನ್ ಮಾಡಿದ್ದಾರೆ? ತಿಳಿಸಿದ್ದಾರೆ. ಈಗ ಮಾತೆ ಮರಿಯಮ್ಮರು ಏನು ಹೇಳಿದ್ರು? ಅವರು ಹೇಳಿದಂತೆ ಮಾಡಿ, ಅಲ್ವಾ? ಹಾಗಾದ್ರೆ ಈಗ ನಡೆಯುತ್ತಿರುವ ಕೆಲವು ಘಟನೆಗಳೇನಿದೆ ಅದೆಲ್ಲ ಮಾತೆ ಮರಿಯಮ್ಮನವರು ಹೇಳ್ಕೊಂಡಿದ್ದ, ಅಥವಾ ಪ್ರಭು ಯೇಸು ಕ್ರಿಸ್ತರು ಹೇಳ್ಕೊಂಡಿದ್ದ, ಅಥವಾ ಇವರಾಗೆ ಕಲ್ಪನೆ ಮಾಡ್ಕೊಂಡಿದ್ದ? ಕಲ್ಪನೆ ಮಾಡ್ಕೊಂಡಿರೋದು. ಒಂದು ಪ್ರಾಮಾಣಿಕತೆಯ ಜೀವನ ಇಲ್ಲ. ಪ್ರಾಮಾಣಿಕತೆ ಅಂದ್ರೆ ಏನು? ಮಾತೆ ಮರಿಯಮ್ಮನವರು ಪ್ರಾಮಾಣಿಕತೆಯ ಚಿಹ್ನೆ, ಪರಿಶುದ್ಧತೆಯ ಚಿಹ್ನೆ ಮಾತೆ ಮರಿಯಮ್ಮನವರು. ದೇವರು ಏನು ಹೇಳಿದ್ರು ಅದನ್ನ ಮಾತ್ರ ಮಾಡಿದ್ರು. ದೇವರು ಹೇಳಿದ್ರು, ಈಗೋ ನೀನು ಗರ್ಭವತಿ ಆಗ್ತೀಯ, ಪವಿತ್ರಾತ್ಮರ ಶಕ್ತಿಯಿಂದ ನೀನು ಗರ್ಭವತಿ ಆಗ್ತೀಯ. ಇಲ್ಲಪ್ಪ, ಆಗಲ್ಲ. ಕಾರಣ ಏನು? ಆ ದಿನಗಳಲ್ಲಿ, ಓಕೆ, ಈ ದಿನಗಳಲ್ಲೇ ತಗೊಳ್ಳೋಣ. ಈ ದಿನಗಳಲ್ಲಿ ಒಂದು 15 ವರ್ಷದ ಹೆಣ್ಣು ಮಗು ಈ ದಿನಗಳಲ್ಲಿ ಸರ್ವಸಾಧಾರಣ ಆಗೋಗಿದೆ. ಅದೇನು ಜಾಸ್ತಿ ಮನಸ್ಸಿಗೆ ಹಚ್ಚಿಕೊಳ್ಳುವಂಥ ವಿಷಯನೇ ಅಲ್ಲ. 15 ವರ್ಷದ ಒಂದು ಹೆಣ್ಣು ಮಗು, ಮದುವೆ ಆಗಿಲ್ಲ, ಗಂಡನ ಸಂಪರ್ಕ ಇಲ್ಲ, ಬಹಳ ಭಯಭಕ್ತಿಯಿಂದ ತಂದೆ ತಾಯಿಗಳು ಬಹಳ ದೇವರ ಮೇಲೆ ನಂಬಿಕೆ, ವಿಶ್ವಾಸ, ಭಯಭಕ್ತಿಯಿಂದ ಇದ್ದಂತಹ ಕುಟುಂಬ. ಆ ಕುಟುಂಬದಲ್ಲಿ ಹುಟ್ಟಿದಂಥ 20 ವರ್ಷಗಳಾದ ಮೇಲೆ ತಂದೆ ತಾಯಿಗಳಿಗೆ ಪ್ರಾರ್ಥನೆ ಮಾಡಿ ಕಾದು 20 ವರ್ಷಗಳ ಆದ ಮೇಲೆ ಹುಟ್ಟಿದಂತಹ ಒಂದು ಕನ್ಯೆ ಮಾತೆ ಮರಿಯಮ್ಮನವರು ಸಡನ್ ಆಗಿ ಪ್ರೆಗ್ನೆಂಟ್ ಆಗ್ತಾರೆ. ಹೆಂಗಿರ್ಬೋದು ಯೋಚನೆ ಮಾಡಿ ನೋಡೋಣ. ಆ ಊರವರೆಲ್ಲ ಬಂದು, ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಬಂದು, ವಾವ್ ಸೂಪರ್, ಒಳ್ಳೆ ಕೆಲಸ ಅಂತ ಹೇಳಿದ್ರ? ಈ ದಿನಗಳಲ್ಲಿ ಅದೆಲ್ಲ ಸರ್ವಸಾಧಾರಣ.
ಅದೆಲ್ಲ ಸರ್ವಸಾಧಾರಣ. ಮಗಳೇ ಬಂದು ಹೇಳ್ತಾಳೆ, ಮಮ್ಮಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಹೆಂಡ್ತಿ ಹೋಗಿ ಗಂಡನಿಗೆ ಹೇಳ್ತಾಳೆ, ಏನು ರೀ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಒಂದೆರಡು ಮಾತು ಮಾತಾಡ್ತಾರೆ ಅಷ್ಟೇ, ಒಂದೆರಡು ಮಾತು ಮಾತಾಡ್ತಾರೆ. ನಂತರ ಏನು ಮಾಡ್ತಾರೆ, ಹಾಸ್ಪಿಟಲ್ ಕರ್ಕೊಂಡೋಗಿ ಅದನ್ನು ಸೈತಾನ ಏನು ಹೇಳ್ತಾನೋ ಹಂಗೆ ಮಾಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ದಿನಗಳಲ್ಲಿ ಮೋಶೆಯ ಕಾನೂನಿನ ಪ್ರಕಾರ ಮಾತೆ ಮರಿಯಮ್ಮನವರನ್ನು ಏನು ಮಾಡಬೇಕಾಗಿತ್ತು? ಕಲ್ಲೊಡೆದು ಕೊಲ್ಲಬೇಕಾಗಿತ್ತು ಅಲ್ವಾ? ಆ ಸಮಯದಲ್ಲಿ ಇವರು ಗರ್ಭವತಿ ಆದರು ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಾಗಿರಲ್ಲ. ಗೊತ್ತಾಗಿದೆ. ಅನ್ನಮ್ಮ ಮತ್ತು ಜೋಕಿಮ್ ಇವರ ಬಳಿಗೆ ಹೋಗಿ ನಿನ್ನ ಮಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ಲು ಅಂತ ಏನಾದ್ರು ಹೇಳಿರ್ಬೋದಾ? ಸಾಧ್ಯ ಇದೆಯಾ? ಇಲ್ಲ. ಮಾತೆ ಮರಿಯಮ್ಮನವ್ರನ್ನ ಕರೆದು, ನೀನು ಪ್ರೆಗ್ನೆಂಟ್ ಆಗಿದೆಯಮ್ಮ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಬಾ ಇವತ್ತು ನಮ್ಮಲ್ಲಿ ಮನೆ ಫಂಕ್ಷನ್ ಇಡ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿರ್ಬೋದಾ? ಅಷ್ಟು ಒಳ್ಳೆ ಜನನ ಇಲ್ಲ. ಹಾಗಾದ್ರೆ ಏನಂತ ಕರೆದಿರ್ಬೋದು? ಇವಳೆಲ್ಲೋ ವ್ಯಭಿಚಾರ ಮಾಡಿದಾಳೆ. ಈ ಥರ ಹೆಂಗಸು ಹುಟ್ಟೋದಕ್ಕಿಂತ, ಈ ರೀತಿಯಾದ ಒಂದು ಹೆಣ್ಣು ಹುಟ್ಟೋದಕ್ಕಿಂತ ಸತ್ತೋಗಿರೋ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಮ್ಮ ಮಾನ ಮರ್ಯಾದೆ ತೆಗೆಯೋದಕ್ಕಂತಾನೆ ನೋಡಿದ್ದೀರ, ತಂದೆ ತಾಯಿಗಳು ಸುಮ್ಮನೆ ಇದ್ರು, ನಮ್ಮ ಬಂಧು ಬಳಗದವರು ಸುಮ್ಮನೆ ಇರೋದಿಲ್ಲ. ಹೌದಾ? ಅನ್ನಮ್ಮ ಮತ್ತೆ ಜೋಕಿಮ್ ಸುಮ್ಮನೆ ಇದ್ದಿದ್ರು ಕೂಡ, ಅಯ್ಯೋ ಇದೇನೋ ದೇವರ ಯೋಜನೆ ಇರ್ಬೋದು, ದೇವರ ಚಿತ್ತ ಇರ್ಬೋದು ಅಂತ ಹೇಳಿದಿದ್ರೆ ಹೇಳ್ಕೊಂಡು ಅವ್ರೇನೋ ಸುಮ್ಮನೆ ಇದ್ದಿದ್ರು ಕೂಡ ಅವರ ಸಂಬಂಧಿಕರು ಸುಮ್ಮನೆ ಬಿಟ್ಟಿದ್ರು ಅಂದ್ಕೊಂಡಿದ್ದೀರಾ? ಇಲ್ಲ. ಮಾಧ್ಯಮದಲ್ಲಿ ಹೆಂಗೆ ಮಾತಾಡಿರ್ಬೋದು, ಇವಳು ಸರಿ ಇಲ್ಲ, ಇವಳು ವ್ಯಭಿಚಾರ ಮಾಡಿದಾಳೆ, ಎಲ್ಲ ಒಂದು ಕಡೆ ವ್ಯಭಿಚಾರ ಮಾಡಿದಾಳೆ, ಇವಳು ನಡತೆಗೆಟ್ಟವಳು, ಇವಳು ಆ ಥರದವಳು, ಇವಳು ಈ ಥರದವಳು. ಜೋಸಫ್ನ ಕರೆದು ಕಿವಿಲಿ ಹೇಳಿರ್ಬೋದು, ಬಿಟ್ಟುಬಿಡು ಅವಳನ್ನ, ನೀನು ಅವಳನ್ನ ಬಿಟ್ಬಿಡು, ಅವಳು ಸರಿ ಇಲ್ಲ. ನೀನು ಅವಳನ್ನ ಕಟ್ಕೊಂಡ್ರೆ ನೀನು ನೆಮ್ಮದಿಯಾಗಿರೋಕ್ಕಾಗಲ್ಲ, ನಿನ್ನ ಸಂಸಾರ ಹಾಳಾಗೋಗುತ್ತೆ, ಹಂಗಾಗೋಗುತ್ತೆ, ಹಿಂಗಾಗೋಗುತ್ತೆ. ಹೌದಾ? ಹೇಳಿರಲ್ಲ ಅಂದ್ಕೊಂಡಿದ್ದೀರಾ? ಮಾತೆ ಮರಿಯಮ್ಮನವರು ಮಗು ಡೆಲಿವರಿ ಆಗೋ ತನಕ ಕಣ್ಣಲ್ಲಿ ನೀರಾಕಿ ಅಲ್ವಾ? ದುಃಖ ಹೆಂಗೆ ಬರುತ್ತೆ? ದುಃಖ ಹೊರಗಡೆ ಹೆಂಗೆ ಬರುತ್ತೆ? ಕಣ್ಣೀರಲ್ಲೇ ಬರೋದು. ಇದೇನು ತೋರಿಸುತ್ತೆ? ದೇವರ ಹಾಗೂ ಮಾತೆ ಮರಿಯಮ್ಮರ ಮಧ್ಯದಲ್ಲಿರುವಂತಹ ಒಂದು ಪ್ರಾಮಾಣಿಕತೆ ತೋರಿಸುತ್ತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟ್ ತಾನೆ? ಮಾತೆ ಮರಿಯಮ್ಮರು ಒಂದು ಮೂಲೆಯಲ್ಲಿ ಕುತ್ಕೊಂಡು ಮಾಡ್ಬೋದಾಗಿತ್ತಲ್ವಾ ಅವರು? ಇವಾಗ ನಾವೇನು ಮಾಡ್ತಿದ್ದೀವಿ ಅವರು ಮಾಡ್ಬೋದಾಗಿತ್ತಲ್ವಾ? ಒಂದು ಮೂಲೆಯಲ್ಲಿ ಕುತ್ಕೊಂಡು ಹೇಳಿದ್ದೆ ಹೇಳ್ಕೊಂಡು ಅಲ್ವಾ? ಮಾಡ್ಬೋದಾಗಿತ್ತು. ಅವತ್ತು ಸುರಿಸಿದ್ರು, ಕಣ್ಣೀರು ಸುರಿಸಿದ್ರು, ನನಗೋಸ್ಕರ, ಮುಖ್ಯವಾಗಿ ನನಗೋಸ್ಕರ. ಯಾಕಂದರೆ ನಾನು ಪಾಪಿ ಅನ್ನೋದು ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಪಾಪಿಗೆ ರಕ್ಷಣೆ ಕೊಡೋದಕ್ಕಾಗಿ ಮಾತೆ ಮರಿಯಮ್ಮನವರು ಏನು ಮಾಡಿದ್ರು? ನೋವನ್ನು ಸಹಿಸ್ಕೊಂಡ್ರು, ವೇದನೆಯನ್ನು ಸಹಿಸ್ಕೊಂಡ್ರು, ಪ್ರಾಮಾಣಿಕತೆಯಿಂದ ಜೀವಿಸಿದ್ರು. ಇವತ್ತು ನಮ್ಮಲ್ಲಿ ಇದೆಯಾ ಪ್ರಾಮಾಣಿಕತೆ? ಪಾದರಕ್ಷೆಯನ್ನ ದೇವಾಲಯದ ಹೊರಗಡೆ ಬಿಟ್ಟು ಹೋಗುವಷ್ಟು ಯೋಗ್ಯತೆ ನಮಗಿಲ್ಲ. ಆದರೂ ಕೂಡ ನಾವು ಕ್ರೈಸ್ತರು ಪಾದರಕ್ಷೆಗಳನ್ನು ಬಿಟ್ಟು ಬಲಿಪೀಠದಲ್ಲಿ ಬಲಿಪೂಜೆ ಅರ್ಪಿಸಲು ಯೋಗ್ಯತೆ ಇಲ್ಲ ನಮಗೆ. ಆದರೂ ನಾವು ಕ್ರೈಸ್ತರು. ನಾವು ಅನ್ಕೊಂಡಿದ್ದೀವಿ ಪ್ರಭು ಯೇಸು ಕ್ರಿಸ್ತ ನಮಗೋಸ್ಕರ ರಕ್ತ ಸುರಿಸಿದ್ದಾರೆ, ಪಾಪ ಪರಿಹಾರ ಆಗೋಯ್ತು, ಇನ್ಮೇಲೆ ನಾವು ನೇರವಾಗಿ ಎಲ್ಲೋಗ್ತೀವಿ? ಪರಲೋಕಕ್ಕೆ ಹೋಗ್ತೀವಿ ಅಂದ್ಕೊಂಡಿದ್ದೀವಿ. ಇಲ್ಲ. ಯಾವ ವ್ಯಕ್ತಿ ಪರಿಶುದ್ಧತೆಯ ಜೀವನ ಜೀವಿಸ್ತಾನೋ, ಯಾವ ವ್ಯಕ್ತಿ ಪ್ರಾಮಾಣಿಕತೆಯ ಜೀವನ ಜೀವಿಸ್ತಾರೋ, ಯಾವ ವ್ಯಕ್ತಿ ಜವಾಬ್ದಾರಿಯುತ ಜೀವನ ಜೀವಿಸ್ತಾರೋ, ಯಾವ ವ್ಯಕ್ತಿ ವಿಶ್ವಾಸ ನಂಬಿಕೆಯ ಜೀವನ ಜೀವಿಸ್ತಾರೋ, ಯಾವ ವ್ಯಕ್ತಿ ಪರಲೋಕದ ಪ್ರಜೆಯಾಗಿ ಈ ಭೂಲೋಕದಲ್ಲಿ ದೇವರ ರಾಜ್ಯವನ್ನು ಕಟ್ಟುತ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ. ಯಾರೇ ಆಗಿರಲಿ, ಪೋಪ್ ಆಗಿರಲಿ,
ಬಿಷಪ್ ಆಗಿರಲಿ, ಕಾರ್ಡಿನಲ್ಸ್ಗಳಾಗಿರಲಿ, ಯಾಜಕರಾಗಿರಲಿ, ದೊಡ್ಡ ದೊಡ್ಡ ಪಾಸ್ಟರ್ಸ್ಗಳಾಗಿರಲಿ, ಯಾರೇ ಆಗಿರಲಿ. ಕಾರಣ ಏನು ಗೊತ್ತಾ? ಅದಕ್ಕೂ ಕೂಡ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ ತಿಳಿಸ್ಬಿಟ್ಟಿದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 21ರಲ್ಲಿ ಹೇಳ್ತಾರೆ. 21, 22, 23 ತನಕ ನಾವು ವಾಕ್ಯಗಳನ್ನು ಓದಬೇಕಾದ್ರೆ ಅಲ್ಲಿ ಹೇಳ್ತಾರೆ, ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ಯಾರು ಪ್ರವಾದನೆ ಮಾಡೋದು? ಬಿಷಪ್ ಇರ್ಬೋದು, ಕಾರ್ಡಿನಲ್ ಇರ್ಬೋದು, ಪಾಸ್ಟರ್ ಇರ್ಬೋದು, ಅಥವಾ ಯಾಜಕರಿರ್ಬೋದು, ಹೌದಾ, ಅಥವಾ ಬೋಧಕರಿರ್ಬೋದು. ದೇವರ ಸಂದೇಶವನ್ನು ಯಾರ್ಯಾರು ಸಾರ್ತಾರ ಅವರೇ ಪ್ರೈಸ್ ದಿ ಲಾರ್ಡ್. ತೀರ್ಪಿನ ದಿನ ಇವತ್ತು ನಡೆಯೋದಲ್ಲ. ಇವತ್ತು ನಿಮಗೆ ಬಲ ಇದೆ, ತೋಳ್ಬಲ ಇದೆ, ಸರ್ಕಾರದ ಬಲ ಇದೆ, ಲೋಕದ ಬಲ ಇದೆ. ಈ ದಿನ ಓಕೆ ಅಧಿಕಾರಕ್ಕೋಸ್ಕರ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 1ರಿಂದ 4 ತನಕ ನಾವು ನೋಡಬೇಕಾದ್ರೆ ಅಲ್ಲಿ ದೇಶ ಹಾಗೂ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಬೈಬಲ್ ಹೇಳ್ತಿರೋದು ಇವತ್ತಿನ ಬಗ್ಗೆ ಯೋಚಿಸ್ತಲ್ಲ, ಅದು ಇವತ್ತಿನ ಬಗ್ಗೆ ನಮಗೆ ತಿಳಿಸ್ಕೊಡ್ತಲ್ಲ, ಅದು ತಿಳಿಸ್ಕೊಡ್ತಾ ಇರೋದು ನ್ಯಾಯ ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಆಗ ಯೇಸು ಸ್ವಾಮಿಯ ಉತ್ತರ ಏನಿರುತ್ತೆ? ಆಗ ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ. ಅಧರ್ಮಿಗಳೇ ಅಂದ್ರೆ ಏನು? ಕೆಟ್ಟವರ. ಅಧರ್ಮಿಗಳು ಅಂದ್ರೆ ಕೆಟ್ಟವರ. ಇದಕ್ಕೆ ಒಂದು ಕ್ಲಾಸ್ ನಾವು ತಗೊಂಡಿದ್ದೀವಿ. ಧರ್ಮದಲ್ಲಿ ಇಲ್ಲದೆ ವಿರುದ್ಧವಾಗಿ ನಡ್ಕೊಳ್ಳೋರು ಧರ್ಮದಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋರು. ಓಕೆ, ಧರ್ಮ ಅಂದ್ರೆ ಏನು? ಧರ್ಮ ಇಲ್ಲ. ಅಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೇನು? ಅಧರ್ಮ ಅಂದ್ರೇನು? ಓಕೆ, ಧರ್ಮ ಅಂದ್ರೆ ಏನು? ನಮಗೆ ಕ್ರೈಸ್ತ ಧರ್ಮದಲ್ಲಿ ಯಾವ ನಾವು ಆಚರಣೆ ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ ತಿಳಿಸ್ಕೊಟ್ಟು ಧರ್ಮ ನಾವು ದೇವರ ನ್ಯಾಯವಾಗಿ ನಡೆದುಕೊಳ್ಳೋದು ಬ್ರದರ್. ಅವರ ನ್ಯಾಯ ನೀತಿ ತೋರ್ಸ್ಕೊಟ್ಟಿದ್ದು ಆದಿಯಲ್ಲಿ ಹೋಗೋದೇ ಧರ್ಮ. ಧರ್ಮ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಂಡವರು. ಅಧರ್ಮಿಗಳೇ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳದವರು. ಪ್ರತಿ ಭಾನುವಾರ ನಾವು ಚರ್ಚ್ಗೆ ಹೋಗ್ತೀವಿ, ಪರಮಪ್ರಸಾದ ತಗೊಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅನ್ಯ ಜನರೊಬ್ಬರು ಅಂದರೆ ಪ್ರಭುವನ್ನು ಅರಿಯದೇ ಇರುವವರು ಒಂದು ಮಾತು ಹೇಳ್ತಾರೆ, ಅಯ್ಯೋ ನಿಮ್ಮ ದೇವ್ರು ಬಿಡಪ್ಪ, ನಿಮ್ಮನ್ನು ಕೈ ಬಿಡಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಬೈಬಲಲ್ಲಿರುವ ಯಾವ ವಾಕ್ಯಗಳು ಅವ್ರಿಗೆ ಗೊತ್ತಿಲ್ಲ. ಬೈಬಲಲ್ಲಿ ನಡೆದಿರುವ ಘಟನೆಗಳು ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಮ ದೇವ್ರು ಬಿಡಪ್ಪ, ನಿಮ್ಮ ಏಸಪ್ಪ ನಿಮ್ಮನ್ನು ಕೈ ಬಿಡಲ್ಲ. ಕೇಳಿದ್ದೀರಾ ಈ ಮಾತೆಲ್ಲಾದರೂ? ಕೇಳಿದ್ದೀರಾ? ಕೇಳಿದೀವಿ ಬ್ರದರ್, ತುಂಬಾ ಸಲ ಕೇಳಿದೀವಿ. ನಮಗಿಂತ ಮುಂಚಿತವಾಗಿ ಅವರು ಪರಲೋಕಕ್ಕೆ ಹೋಗ್ತಾರೆ. ಆಮೇನ್. ನಮಗಿಂತ ಮುಂಚಿತವಾಗಿ ಅವರು ಪರಲೋಕಕ್ಕೆ ಹೋಗ್ತಾರೆ. ಏನ್ ಕ್ರೈಸ್ತರು ಮಾತ್ರ ಹೋಗೋದಾ ಪರಲೋಕಕ್ಕೆ? ಕ್ರೈಸ್ತರು ಖಂಡಿತವಾಗ್ಲೂ ಪರಲೋಕಕ್ಕೆ ಹೋಗಲ್ಲ. ಕಾರಣ ಪರಿಶುದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಜವಾಬ್ದಾರಿಯ ಜೀವನ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಪರಲೋಕವನ್ನು ಭೂಮಿಯಲ್ಲಿ ಕಟ್ಟಕ್ಕೆ ಆಗ್ತಾ ಇಲ್ಲ. ಯಾಕೊಬ್ಬರು ಬರೆದಿರೋ ಹಾಗೆ ಅಂತಿಮ ದಿನಕ್ಕಾಗಿ ಕಡಿಲಿಕ್ಕೆ ಸಿದ್ಧವಾಗಿರುವಂತಹ ಪ್ರಾಣಿಯಂತೆ ನಾವೇನಾಗಿದ್ದೀವಿ? ಬಲಿಷ್ಠವಾಗಿದ್ದೀವಿ. ದೇವರು ಏನು ಮಾಡಬೇಡ ಅಂತ ಹೇಳಿದಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಕೇಳಿದ್ರೆ ಅದಕ್ಕೊಂದು ಕಾರಣ ಇಟ್ಕೊಂಡು ಕೂತಿದ್ದೀವಿ.
ಈ ಬೈಬಲಲ್ಲಿರುವ ಒಂದು ವಾಕ್ಯ ನೀನು ಬದಲಾವಣೆ ಮಾಡಬೇಡ ಅಂತ ಹೇಳಿದ ಮೇಲೂ ನಾವು ಬದಲಾವಣೆ ಮಾಡ್ಕೊಂಡು ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ, ಆಲ್ಟ್ರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯೇಸು ಸ್ವಾಮಿ ಹೇಳಿದ್ರು, ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಬರೆದಿರೋದು ನನ್ನ ಬಗ್ಗೆನೇ, ಮೋಶೆ ಬರೆದಿರೋದೆಲ್ಲ ನನ್ನ ಬಗ್ಗೆನೇ ಅಂತ ಹೇಳಿದ್ರು. ಮೋಶೆ ಬರೆದಿರುವುದೆಲ್ಲ ನನ್ನ ಬಗ್ಗೆನೇ ಅವ್ರು ಬರೆದಿರೋದು ಅಂತ ಹೇಳಿದ್ರು. ಆದರೆ ನಾವೇನು ಮಾಡ್ದೋ, ಮೋಶೆಯ ಧರ್ಮಶಾಸ್ತ್ರ ಇಲ್ಲ, ಹೊಸ ಒಡಂಬಡಿಕೆ ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡ್ದೋ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಮೋಶೆಯ ಧರ್ಮಶಾಸ್ತ್ರ ಇಲ್ಲ ಅನ್ನೋದನ್ನ ನಾವೇನ್ ಮಾಡ್ದೋ, ಅದಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ಲಿಕ್ಕೆ ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಲೋಕದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಆ ಮೋಶೆ ಏನೇನು ಹೇಳಿದ್ರು ಅದು ಖಂಡಿತವಾಗ್ಲೂ ಹಳೆ ಒಡಂಬಡಿಕೆ ಏನಿದೆಯೋ ಅದು ಖಂಡಿತವಾಗ್ಲೂ ಕೊನೆಯ ತನಕ ಇದ್ದೇ ಇರುತ್ತೆ. ಇಲ್ಲ ಅಂತ ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕೊನೆಯಲ್ಲಿ ಯಾಕೆ ಬರೀತಾ ಇದ್ರು? ಈ ಪ್ರವಾದನ ಪುಸ್ತಕದಲ್ಲಿರುವ ಒಂದನ್ನು ನೀವು ತೆಗಿಬಾರ್ದು. 22ನೇ ಅಧ್ಯಾಯ, ಪ್ರಕಟಣೆ 22ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಏನಕ್ಕೆ ಬರೆದ್ರು? ಆ ಥರ ಇದ್ದಿದ್ರೆ ಹೊಸ ಒಡಂಬಡಿಕೆ ಪ್ರಾರಂಭದಲ್ಲೇ ಬರೀಬೇಕಾಗಿತ್ತು. ಹೌದಾ? ಹೌದು ಬ್ರದರ್. ಹೊಸ ಒಡಂಬಡಿಕೆ ಪ್ರಾರಂಭದಲ್ಲೇ ಬರೀಬೇಕಾಗಿತ್ತು. ಹೊಸ ಒಡಂಬಡಿಕೆ ಪ್ರಾರಂಭ ಹಿಂಗೆ ಆಗ್ತಾ ಇತ್ತು. ಏನಂತ? ಪ್ರಭು ಯೇಸು ಕ್ರಿಸ್ತರು ಹುಟ್ಟಿದಾಯಿತು, ಅವರು ಮರಣ ಹೊಂದಿದಾಯಿತು, ಇನ್ಮೇಲೆ ಹಳೆ ಒಡಂಬಡಿಕೆ ನೀವೇನು ಮಾಡಬೇಡಿ, ಅನುಸರಿಸಬೇಡಿ. ಆದಾಮನ ಯಾಕೆ ತಗೊಳ್ತೀವಿ, ಅಬ್ರಹಾಮನ ಯಾಕೆ ತಗೊಳ್ತೀವಿ, ಮೋಶೆ ಯಾಕೆ ತಗೊಳ್ತೀವಿ? ಅವರೆಲ್ಲ ಯಾವ ರೀತಿ ಜೀವಿಸಿದ್ರು, ಯಾವ ರೀತಿ ದೇವರೊಂದಿಗೆ ಇದ್ದರು. ಅಬ್ರಹಾಮನ ವಿಶ್ವಾಸದ ಪಿತಾಮಹ, ಮೋಶೆ ಪ್ರಾಮಾಣಿಕ ವ್ಯಕ್ತಿ, ಮಾತೆ ಮರಿಯಮ್ಮನವರು ಪ್ರಾಮಾಣಿಕತೆಯ ಜೀವನ ಜೀವಿಸಿದ್ರು. ಕುತ್ಕೊಂಡೇ ಇರಲಿಲ್ಲ ಮಾತೆ ಮರಿಯಮ್ಮನವರು, ಹೇಳಿದ್ದೇ ಹೇಳ್ಕೊಂಡಿರಲಿಲ್ಲ ಮಾತೆ ಮರಿಯಮ್ಮನವರು. ಅವರು ಪ್ರಾಮಾಣಿಕತೆಯ ಜೀವನ ಜೀವಿಸಿದ್ರು. ಇದೋ ನಾನು ದೇವರ ದಾಸಿ ಅಂತ ಹೇಳಿದ ಮೇಲೆ ದೇವರು ಏನೇನು ಹೇಳಿದ್ರು ಅದೆಲ್ಲವನ್ನು ಅವರು ನೆರವೇರಿಸಿದ್ರು. ಶಿಲುಬೆ ಮೇಲೆ ಮರಣ ಹೊಂದುವ ತನಕ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದುವ ತನಕ ಕಣ್ಣು ಮುಂದೆ ಅಷ್ಟು ಒಡತೆಗಳು ಬಿದ್ದರು. ಜನರ ಈಟಿ ಅಂತ ಮಾತುಗಳು ಪ್ರತಿದಿನ ಚುಚ್ಚಿಸ್ತಾ ಇದ್ರು. ಅವರೆಲ್ಲವನ್ನ ಸಹಿಸ್ಕೊಂಡ್ರು. ಕೊನೆ ಗಳಿಗೆ ಗಂಟ ಅವರು ಏನು ಹೇಳಲಿಲ್ಲ, ಇವರು ನನ್ನ ಮಗ ಅಲ್ಲ, ಇವರು ದೇವರ ಪುತ್ರ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆ ಜನರು ಚುಚ್ಚು ಮಾತುಗಳು ಆಡಬೇಕಾದ್ರೆ ಕರೆದ್ಬಿಟ್ಟು, ಇಲ್ಲಮ್ಮ ಇದು ದೇವರ ಪ್ಲ್ಯಾನು, ದೇವರ ಯೋಜನೆ ಏನೋ ಇದೆ ಗೊತ್ತಿಲ್ಲ, ನಾನು ಹಿಂಗಿದ್ದೀನಿ, ನಾನು ತುಂಬ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಲೋಕದೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಯಾರು? ಮಾತೆ ಮರಿಯಮ್ಮರು. ಬಟ್ ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾಕಮ್ಮ 8:00 ಬಲಿ ಪೂಜೆಗೆ ಬರಲಿಲ್ಲ? ಅಯ್ಯೋ ಬ್ರದರ್, ಏನಂತ ಹೇಳೋಣ, ಮಗ ಲೇಟಾಗಿ ಬಂದ, ಮಗಳು ಲೇಟಾಗಿ ಬಂದ್ಲು, ಇದೊಳದು ಕಷ್ಟ ಆಯಿತು. ಅದೇ ಮಾಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಸಿನಿಮಾಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಏನಾದ್ರು ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಒಬ್ಬ ಪ್ರಿಯತಮನ ನೋಡಕ್ಕೆ ಹೋಗ್ಬೇಕು, ಅಥವಾ ಯಾರೋ ಒಬ್ರು ಬರ್ತಾ ಇದ್ದಾರೆ, ಏನೋ ಖರೀದಿ ಮಾಡಬೇಕು ಅಂತ ಹೇಳಿದಾಗ ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ, ಇನ್ನೂ 5 ನಿಮಿಷ ಮುಂಚೆನೆ ನಾವು ಇರ್ತೀವಿ, ಇರಲ್ವಾ? ಫಿಲಮ್ ನೋಡಕ್ ಹೋದಾಗ ಮಾರ್ನಿಂಗ್ ಶೋ 10 ಗಂಟೆಗೆ ಸ್ಟಾರ್ಟ್ ಆದಾಗ ನಾವು 10 ಗಂಟೆಗೆ ಮನೆ ಬಿಡ್ತೀವ, ಅಥವಾ 9 ಗಂಟೆಗೆ ಮನೆ ಬಿಟ್ಟು ಬೇಗ ಹೋಗಿ ಅಲ್ಲಿ ಟಿಕೆಟ್ ತಗೊಂಡು ಲೈನಲ್ಲಿ ಕಾದು ಕುಳಿತುಕೊಂತೀವ? 9 ಗಂಟೆಗೆ ಹೋಗ್ತಾರೆ. 8:30, 9 ಗಂಟೆಗೆಲ್ಲ ಹೋಗ್ತೀವಿ. ಅದಕ್ಕೆ ನಾನು ಹೇಳಿದ್ದು ಏನಂತ, ಪರಲೋಕದ ಬಾಗಿಲನ್ನ ಮುಚ್ಚಿ ನರಕದ ಬಾಗಿಲನ್ನ ಮಕ್ಕಳಿಗೆ ತೆರೆದಂತಹ, ಪರಲೋಕದ ಬಾಗಿಲನ್ನ ತಮ್ಮ ಮಕ್ಕಳಿಗೆ ಮುಚ್ಚಿ, ನರಕದ ಬಾಗಿಲನ್ನ ಯಾರಿಗೂ ತಿಳಿಯದಂತೆ, ಮಕ್ಕಳಿಗೆ ಅರಿವಾಗದಂತೆ ಬಾಗಿಲನ್ನು ತೆರೆದು, ತನಗೆ ಹುಟ್ಟಿದ ಮಕ್ಕಳನ್ನೇ ನರಕಕ್ಕೆ ದಬ್ಬಿದಂತಹ ಅವಿವೇಕಿ, ಮೂರ್ಖತನದಿಂದ ಇರುವಂತಹ ಎತ್ತವರು, ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ಯೇಸು ಸ್ವಾಮಿ ಎಲ್ಲೂ ಹೇಳಿಲ್ಲ. ಆ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳಾಗಿದ್ದಿದ್ರೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದಬೇಕನ್ನೋ ಅವಶ್ಯಕತೆ ಇರಲಿಲ್ಲ.
ನಾನು ಬಿಟ್ಬಿಡಿ ನಾನೇನು ಮಾಡಲ್ಲ ಇನ್ಮೇಲೆ, ನನಗೇನು ಬೇಡ, ಇದೆಲ್ಲ ಯಾವುದು ನನಗೆ ಬೇಡ, ಸರಿ ಅವ್ರು ಹೆಂಗೋ ಹಾಳಾಗೋಗ್ಲಿ, ನಾನು ಮತ್ತೆ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅವರು ಹೋಗ್ಬಿಡ್ತಾಯಿದ್ರು. ಹೌದಾ? ಹೌದು ಬ್ರದರ್. ಹೊಂದಾಣಿಕೆ ಮಾಡ್ಕೊಳಂಗಿದ್ದಿದ್ರೆ ಮರಣ ಗೆಲ್ತಾ ಇತ್ತು, ಸೈತನ ಗೆಲ್ತಾ ಇದ್ದ. ಆದರೆ ಪ್ರಭು ಯೇಸು ಕ್ರಿಸ್ತರು ಪರಲೋಕವನ್ನು ನೋಡಿದ್ರು, ಭೂಲೋಕವನ್ನು ಅವರು ನೋಡಲಿಲ್ಲ. ಭೂಲೋಕದಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ. ಹಾಗಾಗಿ ಮರಣಕ್ಕೆ ಸೋಲಾಯಿತು, ಪ್ರಭು ಯೇಸು ಕ್ರಿಸ್ತರಿಗೆ ಜಯವಾಯಿತು. ಆಮೆನ್. ಯಾವಾಗ ನಾವು ಪರಿಶುದ್ಧತೆ ಜೀವನ ಜೀವಿಸ್ತೀವೋ, ಪ್ರಾಮಾಣಿಕತೆ ಜೀವನ ಜೀವಿಸ್ತೀವೋ, ಆಗ ಮರಣಕ್ಕೆ ಸೋಲಾಗುತ್ತೆ, ಪ್ರಭು ಯೇಸು ಕ್ರಿಸ್ತರಿಗೆ ಜಯವಾಗುತ್ತೆ. ಆಮೆನ್. ಏಕೆಂತ ಹೇಳಿದ್ರೆ ಕ್ರೈಸ್ತಿಯ ಜೀವನ ತಮಾಷೆ ಜೀವನ ಅಲ್ಲ, ಕ್ರೈಸ್ತಿಯ ಜೀವನ ಸುಲಭದ ಜೀವನವಲ್ಲ, ಕ್ರೈಸ್ತಿಯ ಜೀವನ ಏನೋ ಒಂದು ಕಾಟಾಚಾರದ ಜೀವನ ಅಲ್ಲ. ಕ್ರೈಸ್ತಿಯ ಜೀವನ ಅಂತ ಹೇಳಿದ್ರೆ ಭೂಲೋಕದ ಜೀವನ ಖಂಡಿತವಾಗಲೂ ಅಲ್ಲವೇ ಅಲ್ಲ. ಭೂಲೋಕದ ಜೀವನ ಖಂಡಿತವಾಗಲೂ ಅಲ್ಲವೇ ಅಲ್ಲ. ಅದಕ್ಕೊಂದು ಗುರಿ ಇದೆ. ಕ್ರೈಸ್ತ ಜೀವನಕ್ಕೆ ಒಂದು ಗುರಿ ಇದೆ. ಕ್ರೈಸ್ತ ಜೀವನಕ್ಕೆ ಒಂದು ಮಾದರಿ ಇದೆ. ಕ್ರೈಸ್ತ ಜೀವನಕ್ಕೆ ಒಂದು ಸಾಕ್ಷಿ ಇದೆ. ಕ್ರೈಸ್ತ ಜೀವನ ಒಂದು ಬೆಳಕಾಗಿದೆ, ಅದು ಪರಲೋಕದ ಬೆಳಕಾಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ನಾವು ಕ್ಲಾಸ್ ಮುಗಿಸೋಣ.